ಪುತ್ತೂರು ಮೂಲದ ಬಿಜೆಪಿ ಮುಖಂಡನ ಪುತ್ರನ ವಿರುದ್ಧ ದಾಖಲಾಗಿರುವ ಲವ್ ಸೆಕ್ಸ್ ದೋಖಾ ಪ್ರಕರಣ. ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಅವರ ಪುತ್ರ ಕೃಷ್ಣ ಜೆ.ರಾವ್ ಯುವತಿಯೊಬ್ಬಳನ್ನ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಬಂಧ ಬೆಳೆಸಿ ಗರ್ಭಿಣಿಯಾಗಿಸಿ ನಂತರ ವಂಚಿಸಿದ ಆರೋಪ. ಸಂತ್ರಸ್ತೆಯು ಮಗುವಿಗೆ ಜನ್ಮ ನೀಡಿ 6 ತಿಂಗಳು ಕಳೆದರೂ ನ್ಯಾಯ ಸಿಗದೆ ಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದ್ದಾಳೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಪುತ್ರ ರೆಹಾನ್ ವಾದ್ರಾ ಮದುವೆ ಎಂಗೇಜ್ಮೆಂಟ್ ನಡೆದಿದೆ. ದೆಹಲಿಯ ಅವೈವಾ ಬೈಕ್ ಜೊತೆ ರೆಹಾನ್ ವಾದ್ರಾ ಮದುವೆಯಾಗಲು ಸಜ್ಜಾಗಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ರೆಹಾನ್ ವಾದ್ರಾ ಹಾಗೂ ಅವೈವಾ ಬೇಗ್ ಎಂಗೇಜ್ಮೆಂಟ್ ನಡೆದಿದೆ. 25ರ ಹರೆಯದ ರೆಹಾನ್ ವಾದ್ರಾ ಮದುವೆಗೆ ಸಜ್ಜು. ಬಹುಕಾಲದ ಗೆಳತಿ ಜೊತೆ ಮದುವೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ನಿವಾಸದ ಮೇಲೆ ಉಕ್ರೇನ್ ನೇತೃತ್ವದ ದಾಳಿಗಳು ನಡೆದಿವೆ. ನಡೆಯುತ್ತಿರುವ ಹಗೆತನದ ನಡುವೆ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸಬಹುದಾದ ಬೆಳವಣಿಗೆಗಳ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮಾಗಡಿಯಲ್ಲಿರೋ ಪ್ರತಿಷ್ಠಿತ ಮಾರುತಿ ಶಿಕ್ಷಣ ಸಂಸ್ಥೆಯ ಮಾಲೀಕರಾದ ಗಂಗರಾಜು ಕುಟುಂಬದ ವಿರುದ್ಧ ಸಂತ್ರಸ್ತೆ ಗಂಭೀರ ಆರೋಪ. ಗಂಡನನ್ನ ಮುಟ್ಟಲು ಹಾಗೂ ಮಾತನಾಡಲು ಬಿಡುತ್ತಿರಲಿಲ್ವಂತೆ ಅತ್ತೆ. ಪತಿ ರೂಪೇಶ್, ಅತ್ತೆ ವರಲಕ್ಷ್ಮಿ, ಮಾವ ಗಂಗರಾಜು ವಿರುದ್ಧ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ವರದಕ್ಷಿಣೆ ಕಿರುಕುಳ, ಮದುವೆಯಾದ ವರ್ಷಕ್ಕೆ ಗಂಡನ ಮನೆಯವರು ಹೊರಹಾಕಿದ್ದಾರೆ. ಪ್ರತಿಯೊಂದಕ್ಕೂ ಅತ್ತೆಯಿಂದ ಅನುಮತಿ ಪಡೆಯಬೇಕಿತ್ತಂತೆ.